ಉತ್ತರ ಕೊಡಿ, ಸಹಾಯ ಆಗ್ಲಿ ಅಂತ 3 ಬಜೆಟ್ ನಿಂದ ಇದನ್ನ ಹೇಳ್ತಾ ಇದ್ದೀರಿ. ಇದನ್ನ ಸ್ವಲ್ಪ ಹೆಸರು ಬದಲಾಯಿಸ್ಬಿಡಿ, ಪ್ರಗತಿ ಪಥ ಅನ್ನೋದನ್ನ ತೆಗೆದು ನಿಧಾನ ಪಥ ಅಂತ ಮಾಡಿ. ಅವಾಗ ಸ್ವಲ್ಪ ನಾವು ಆನ್ಸರ್ ನಿಧಾನವಾಗಿ ಕೇಳ್ತೀವಿ. 3 ವರ್ಷದಿಂದ ನಾನು ಬಜೆಟ್ ಮೇಲೆ ಭಾಷಣ ಅದನ್ನ ಹೇಳೋನಿದ್ದೀನಿ. ಮುಂದುವರಿಸಿ, ನಿಧಾನ ಪಥ ಅಂತ ಮಾಡಿಬಿಟ್ರೆ ಒಳ್ಳೇದು. ಇಲ್ಲ, ಮಾಡ್ಬೋದು. ನಿಮ್ ಕಡೆ ಇಂದ ಸ್ವಲ್ಪ ಸಹಕಾರ ಸಿಕ್ಕಿದ್ರೆ ಬೇಗ ಹಿಡಿತದೆ, ಇಲ್ಲದ್ರೆ ಆಗೋದಿಲ್ಲ. ಮಾನ್ಯ ಅಧ್ಯಕ್ಷರೇ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸ್ ಚೇಂಜ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಬಹುಶಃ ಈ ಹೊಸ ಟೆಕ್ನಿಕಲ್ ನಾಮ್ಸ್ ಏನು PMJSY 4ನಲ್ಲಿ ತಗೊಂಡಿದ್ದಾರೆ ಸುನಿಲ್ ಅಣ್ಣ, ಬರೀ 50 ರೋಡ್ ಅಷ್ಟೇ ಸಿಗುತ್ತೆ ನಮಗೆ. 50 ರೋಡ್. ನಾನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದೆ, ವೈಯಕ್ತಿಕವಾಗಿ ಹೋಗಿ ಮಂತ್ರಿಗಳಿಗೆ ಭೇಟಿಯಾದೆ. ದಯವಿಟ್ಟು ಈ ನಾಮ್ಸ್ ಪ್ರಕಾರ ನೀವು ಮಾಡಿದ್ರೆ ಹ್ಯಾಬಿಟೇಷನ್ಸ್ ಏನು ನೀವು ಜನಸಂಖ್ಯೆ ಕೊಟ್ಟಿದ್ದೀರಾ ಅಂಥದ್ದು ನಮ್ದು ಸ್ಯಾಚುರೇಷನ್ ಆಗಿದೆ. ದಯವಿಟ್ಟು ನಾಮ್ಸನ್ನು ಬದಲಾವಣೆ ಮಾಡಿದ್ರೆ, ಸ್ವಲ್ಪ ಸರಳೀಕರಣ ಮಾಡಿದ್ರೆ ಕರ್ನಾಟಕಕ್ಕೂ ಕೂಡ ಅನುಕೂಲ ಆಗುತ್ತೆ, ತಮಿಳುನಾಡು ಕೂಡ ಅನುಕೂಲ ಆಗುತ್ತೆ, ಕೇರಳ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಪತ್ರ ಬರೆದು ವೈಯಕ್ತಿಕವಾಗಿ ಹೋಗ್ಬಿಟ್ಟಿದ್ದೆ. ಆದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆ ಸಿಕ್ಕಿಲ್ಲ. ತಮ್ಗೆ ಗೊತ್ತಿರೋ ಹಾಗೆ ಅಧ್ಯಕ್ಷರೇ, ಸಾಕಷ್ಟು ವರ್ಷದಿಂದ PMJSY ನಡ್ಕೊಂಡು ಬಂದಿದೆ. ಮೇಂಟೆನೆನ್ಸ್ ಕೂಡ ಭಾಳಷ್ಟು ರೋಡ್ದು ಮುಗ್ದಿದೆ. ಅದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿಕೊಂಡೆ, PMJSY ಮಾದರಿನಲ್ಲಿ ಅದಕ್ಕಿಂತ ಒಳ್ಳೆ ರೀತಿಯಲ್ಲಿ, ಅದಕ್ಕಿಂತ ಬೆಟರ್ ಟೆಕ್ನಿಕಲ್ ಡೀಟೇಲ್ಸನ್ನು ಇಟ್ಸ್ಕೊಂಡು ನಾವು ಒಂದು ಹೊಸ ಯೋಜನೆಯನ್ನು ನಾವು ಮಾಡೋಣ ಅಂತ. ತಾವು ಕೂಡ ನನಗೆ ಮಾತನಾಡಿದ್ರಿ, ನೀವೇನು ಹೇಳಿದ್ರಿ, ಮಲೆನಾಡು ಮತ್ತು ಮಂಗಳೂರು ಕಡೆಯಲ್ಲಿ ಮಳೆ ಜಾಸ್ತಿ ಬರುತ್ತೆ, ನೀವು ಕೊಟ್ಟಿರೋ ಟೆಕ್ನಿಕಲ್ ನಾಮ್ಸ್ ಆಗಲ್ಲ ಅಪ್ಪ, ನೀನು ಬೇರೆ ಸ್ವಲ್ಪ ಚೇಂಜ್ ಮಾಡಬೇಕು ಅಂದಾಗ ಅದನ್ನು ಕೂಡ ನಾವು ಚೇಂಜ್ ಮಾಡಿದ್ವಿ. ಅಧ್ಯಕ್ಷರೇ, ಬಹುಶಃ ಇದು ನಮ್ಮ ದೇಶದಲ್ಲಿ ಒಂದು ಅತ್ಯಂತ ದೊಡ್ಡ ಗ್ರಾಮೀಣ ಮಟ್ಟದಲ್ಲಿ ರೋಡ್ ನೆಟ್ವರ್ಕ್ ಆಗುತ್ತೆ. 7110 ಕಿಲೋಮೀಟರ್. ಇದಕ್ಕೆ ಖರ್ಚಾಗಬೇಕಾಗಿರೋದು 5180 ಕೋಟಿ ರೂಪಾಯಿ. ಇದರಲ್ಲಿ ADB ಅಸಿಸ್ಟೆಂಟ್ ಎಕ್ಸ್ಟರ್ನಲ್ ಫಂಡಿಂಗ್ ತಗೋತಾ ಇದ್ದೀವಿ ಅಧ್ಯಕ್ಷರೇ, 3242 ಅಂದಾಜು, ಮತ್ತು ನಮ್ಮ ಪಾಲು 1443 ಅಧ್ಯಕ್ಷರೇ. ಅದಕ್ಕೆ ಮೇಂಟೆನೆನ್ಸಿಗೂ ಸಪ್ರೇಟ್ ಆಗಿ 504 ಕೋಟಿಯನ್ನು ನಾವು ಮೀಸಲಿಟ್ಟಿದ್ದೀವಿ. ADB ಗೈಡ್ಲೈನ್ಸ್ ಪ್ರಕಾರ ಈಗಾಗಲೇ 18 ರೋಡ್ ಕನ್ಸಲ್ಟೆಂಟ್ಸು, 14 ಬ್ರಿಡ್ಜ್ ಕನ್ಸಲ್ಟೆಂಟ್ಸು DPR ಪ್ರಿಪರೇಷನ್ ಮಾಡಿದ್ದಾರೆ ಅಧ್ಯಕ್ಷರೇ. ಸುಮಾರು 1356 ರೋಡ್ಸ್ ಅನ್ನ ಕಾನ್ಸ್ಟಿಟ್ಯೂನ್ಸಿ ವೈಸ್ ಅನ್ನ ನಾವು ಹಂಚಿಕೆಯನ್ನು ನಾವು ಮಾಡಿದ್ದೀವಿ ಅಧ್ಯಕ್ಷರೇ ಈಗಾಗಲೇ. ಮತ್ತೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಧ್ಯಕ್ಷರೇ, ನಾವು ಕೊಟ್ಟಿರೋಂಥ DPRಗಳಿಗೆ ಅವರು ಪರಿಶೀಲನೆ ಮಾಡ್ತಾರೆ, ರ್ಯಾಂಡಮ್ ಆಗಿ ತಗೋತಾರೆ ಅಧ್ಯಕ್ಷರೇ. ಅದರಲ್ಲಿ ಈಗಾಗಲೇ ಅವರು ಈ 1353 ಪ್ರಪೋಸಲ್ ಏನು ನಾವು ಕೊಟ್ಟಿದ್ದೀವಿ, ಅದರಲ್ಲಿ ಸುಮಾರು 293 ರೋಡ್ಗಳಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಹೆಚ್ಚಾಗಿ ನಿಮ್ಮ ಬೆಂಗಳೂರು ಗ್ರಾಮೀಣ, ಚಾಮರಾಜನಗರ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಕೊಡಗು, ಉಡುಪಿ, ಉತ್ತರ ಕನ್ನಡದಲ್ಲಿ ಇವೆ ಅಧ್ಯಕ್ಷರೇ. ಈ ಜಿಲ್ಲೆಗಳಲ್ಲಿ ಅವ್ರ ಆಕ್ಷೇಪಣೆ ಏನಿದೆ ಅಂದರೆ, ಎಕನಾಮಿಕ್ ಸೆನ್ಸಿಟಿವ್ ಝೋನಲ್ಲಿ ಬರುತ್ತೆ ಅಥವಾ ರಿಸರ್ವ್ ಫಾರೆಸ್ಟಲ್ಲಿ ಬರುತ್ತೆ, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ, ಎಕ್ಸೆಸ್ ಲೆಂತ್ ಕೊಟ್ಟಿರ್ಬೋದು ಅಥವಾ ರೈಟ್ ಆಫ್ ವೇನಲ್ಲಿ ಸ್ವಲ್ಪ ಗೊಂದಲ ಇರ್ಬೋದು ಅಂತ. ಆದರೂ ಕೂಡ ನಾವು ಈಗಾಗಲೇ ಸುಮಾರು 999 ರೋಡ್ಗಳನ್ನು ನಾವು ಆಗಲೇ DPRಗಳು ಮಾಡಿದ್ದೀವಿ. 573 ವರ್ಕನ್ನು ನಾವು ಟೆಂಡರ್ ಕರೀಲಿಕ್ಕೂ ಕೂಡ ನಾವು ಇಂಡೆಂಟನ್ನು ನಾವು ರೆಡಿ ಮಾಡ್ಕೊಂಡಿದ್ದೇವೆ ಅಧ್ಯಕ್ಷರೇ. ಬಹುಶಃ ಈ 1 ತಿಂಗಳಲ್ಲಿ, ಮ್ಯಾಕ್ಸಿಮಮ್ 1.5 ತಿಂಗಳಲ್ಲಿ ಟೆಂಡರ್ಸನ್ನು ನಾವು ಕರಿತೀವಿ ಅಧ್ಯಕ್ಷರೇ. ಇದು ವಿಳಂಬ ಯಾಕೆ ಆಗ್ತಾ ಇದೆ ಅಂದರೆ, ಮಾನ್ಯ ಶಾಸಕರು ಹೇಳಿದಂಗೆ ADB ಅವರ ಗೈಡ್ಲೈನ್ಸು ಸ್ವಲ್ಪ ಭಾಳ ಟೈಟ್ ಆಗಿದೆ ಅಧ್ಯಕ್ಷರೇ. ನಾವು ಲೋನ್ ನೆಗೋಸಿಯೇಷನ್ಗಿಂತ ಮುಂಚೆನೇ ನಾವು ಅಟ್ಲೀಸ್ಟ್ 30% ನಾವು DPRಗಳು ಎಲ್ಲ ಸಬ್ಮಿಟ್ ಮಾಡಬೇಕಾಗಿತ್ತು. ನಾವು ಮೋರ್ ದೆನ್ 50% ನಾವು ಮಾಡಿದ್ದೀವಿ ಸುನಿಲ್ ಅಣ್ಣ. ಸೊ ವಿ ಆರ್ ಆನ್ ಟ್ರ್ಯಾಕ್ ಆಸ್ ಪರ್ ದ ADB ಗೈಡ್ಲೈನ್ಸ್, ವಿ ಆರ್ ಅಹೆಡ್. ಸೊ ನೀವೇನು ಸ್ಲೋ ಆಗಿ ನೀವು ಪ್ರಗತಿ ಪಥ ಅಲ್ಲ, ಇದು ಬೇರೆ ಹೆಸರೇ ಚೇಂಜ್ ಮಾಡಿ ಅಂತ ಇದ್ರಲ್ಲ ಸರ್. ವಿ ಆರ್ ವೆಲ್ ಅಹೆಡ್ ಆಫ್ ADB ಶೆಡ್ಯೂಲ್ ನಂಬರ್ 1 and within 1.5 months we will call. ಒಂದು ನಿಮಿಷ ಇನ್ನು ಇನ್ ದ ನೆಕ್ಸ್ಟ್ 1.5 year ಅಧ್ಯಕ್ಷರೇ 7110 ಕಿಲೋಮೀಟರು ನಮ್ಮ ಇಲಾಖೆಯಿಂದ ನಮ್ಮ ರಾಜ್ಯದ ಗ್ರಾಮೀಣ ಪ್ರದೇಶದಲ್ಲಿ ನಾವು ಮಾಡಿಕೊಡ್ತೀವಿ ಅಧ್ಯಕ್ಷರೇ. ವಿಳಂಬ ಆಗಿಲ್ಲ. ವಿ ಆರ್ ಸ್ಟಿಕ್ಕಿಂಗ್ ಟು ದ ಗೈಡ್ಲೈನ್ಸ್ ಆಫ್ ADB. ಫಸ್ಟ್ ಹೇಳಿರೋದು ನಿಜ, 2024ಕ್ಕೆ ಘೋಷಣೆ ಆಗಿರೋದು. ಬಟ್ ಯಾವತ್ತೂ ಕೂಡ ಹಿಂದೆ ನಮ್ಮ ರಾಜ್ಯದಲ್ಲಿ
7,110 ಕಿಲೋಮೀಟರ್ ರಸ್ತೆ ಯಾವತ್ತು ಪ್ರಪೋಸಲ್ ಆಗಿಲ್ಲ. ಸೊ ಕ್ವೈಟ್ ನ್ಯಾಚುರಲಿ ಇಟ್ಸ್ ಗೋಯಿಂಗ್ ಟು ಟೇಕ್ ಟೈಮ್. ವಿ ವಿಲ್ ಡೆಲಿವರ್ ಸರ್ ಆಸ್ ಪರ್ ಗೈಡ್ಲೈನ್ಸ್, ಆಸ್ ಪರ್ ಶೆಡ್ಯೂಲ್. ನಾವು ಇನ್ನ ಒಂದೂವರೆ ವರ್ಷದ ಒಳಗಡೆ ಇದೆಲ್ಲನೂ ಕಾಮಗಾರಿಯನ್ನು ಮುಗಿಸ್ತೀವಿ ಅಧ್ಯಕ್ಷ. ಇದರಲ್ಲಿ ನನ್ನ ಆತಂಕ ಏನು ಅಂತ ಕೇಳಿದ್ರೆ, ನಾನು ಮೊನ್ನೆ ಸೆಕ್ರೆಟರಿ ಹತ್ರ ಮಾತಾಡ್ತಾ ಇದ್ದೆ. ನಿಮ್ಮ ಆನ್ಸರಲ್ಲಿ 293 ರಸ್ತೆಗಳನ್ನ ಫಾರೆಸ್ಟ್ನವರು ಕ್ಲಿಯರೆನ್ಸ್ ಇಲ್ಲ ಅಂತ ಮಾಡಿದ್ರಿ. ಆ 293ಗಳಲ್ಲಿ ನಮ್ಮ 3-4 ಜಿಲ್ಲೆಗಳಲ್ಲೇ ಬಹಳ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಚಿಕ್ಕಮಗಳೂರು ಈ ಜಿಲ್ಲೆಗಳಲ್ಲೇ ಜಾಸ್ತಿ ಇದೆ. ನೀವು ಉಳಿದೆಲ್ಲ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ 1.5 ತಿಂಗಳು ಅಂತ ಹೇಳ್ತೀರಿ. ಈ ರಸ್ತೆಗಳನ್ನ ಟೆಂಡರ್ ಮಾಡ್ಲಿಕ್ಕೆ ನೀವು ಮೇನೊಳಗೆ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಮುಂದಿನ ವರ್ಷ ಕೆಲಸನೇ ಆಗಲ್ಲ. ಸೊ ಇದು ಪ್ರಾಬ್ಲಮ್ ಇದೆ. ಹಾಗಾಗಿ ನನ್ನ ಸಲಹೆ ಏನು ಅಂತಂದ್ರೆ, ಈಗ ಆಲ್ರೆಡಿ ಇರುವಂತ ಎಕ್ಸಿಸ್ಟಿಂಗ್ ರೋಡ್ಗಳು ಯಾವ್ದು ಅರಣ್ಯದ ಸಮಸ್ಯೆ ಇಲ್ಲ. ನಾವು ಕೊಟ್ಟಿರುವಂತ ರೋಡ್ಗಳೆಲ್ಲವೂ ಕೂಡ ಎಕ್ಸಿಸ್ಟಿಂಗ್ ರೋಡ್ಗಳೇ. ಅವ್ರು ಯಾಕೆ ಅದನ್ನ ಆಕ್ಷೇಪಣೆ ಮಾಡಿದಾರೋ ನಂಗೆ ಗೊತ್ತಿಲ್ಲ. ಹಾಗಾಗಿ ದಯಮಾಡಿ ಮತ್ತೊಂದ್ಸರಿ ಮೀಟಿಂಗ್ ಕರೆದು ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇರೋದ್ ಕಾರಣಕ್ಕೆ ದಯಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋದು ಒಳ್ಳೇದು. ಸರ್, ತಾವು ಹೇಳ್ದಂಗೆ ನಾವು ಆಗ್ಲೇ ಅವರಿಗೆ ಮನವಿ ಮಾಡ್ಕೊಂಡಿದೀವಿ. ಇದು ಇವಾಗಿನ ರೋಡ್ ಅಲ್ಲ, ಸುಮಾರು 50 ವರ್ಷದಿಂದ ಈ ಹಾದಿನಲ್ಲಿ ಜನರು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇಟ್ಸ್ ಅ ಮೋಟ್ರೇಬಲ್ ರೋಡ್ ಅಂತಾನೆ ನಾವು ಕೊಟ್ಟಿರೋದು. ಈಗ ADB ಟೀಮ್ ಅವರು ನಾವು ಯಾವುದೂ ಕೂಡ ಬಿಟ್ಕೊಡ್ತಾ ಇಲ್ಲ ಸರ್. ಎಲ್ಲಾನು ಕೂಡ ಮತ್ತೊಮ್ಮೆ ಪೂರ್ವ ಪರಿಶೀಲನೆ ಮಾಡಲಿಕ್ಕೆ ಅವ್ರು ಹೇಳಿದರೆ ಅವರು ರಿವ್ಯೂ ಮಾಡ್ಲಿಕ್ಕೆ ಅವರೇ ಬರ್ತಾ ಇರೋದು. ನೀವು ಹೇಳ್ದಂಗೆ ಹೊಸದ ರೋಡ್ ಯಾವುದು ಕೊಟ್ಟಿಲ್ಲ ಅಧ್ಯಕ್ಷರೇ. ಆಮೇಲೆ ಇದರಲ್ಲಿ ನಾವು ಶಾಸಕರು ಏನು ಕೊಟ್ಟಿದ್ದಾರೆ ಅದೇ ನಾವು ಮಾಡಿರೋದು. ಇದರಲ್ಲಿ ಯಾವುದೇ ನಮ್ದು ಹಸ್ತಕ್ಷೇಪ ಇಲ್ಲ. ಯಾರು ಬಿಜೆಪಿ ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸ್ಥಳೀಯ ನಾಯಕರು ಏನ್ ಕೊಟ್ಟಿದ್ದಾರೆ ಅದನ್ನಾನೇ ನಾವು ತಗೊಂಡಿರೋದು ಅಧ್ಯಕ್ಷರೇ. ಅದನ್ನಾನು ಕೂಡ ನೀವು ಹೇಳಿದ್ರೆ ಯಾವುದೇ ಬಿಡುವ ಪ್ರಶ್ನೆ ಇಲ್ಲ. ಅಕಸ್ಮಾತ್ ಏನಾದ್ರು ಆಲ್ಟರ್ನೇಟ್ ರೋಡ್ಸ್ ಗಳನ್ನ ಅವರು ಸಜೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ ನಿಮ್ ಗಮನಕ್ಕೆ ತಂದು ಅದನ್ನ ನಾನು ಚೇಂಜ್ ಆಫ್ ವರ್ಕ್ ಮಾಡಿಸ್ಕೊತೀನಿ. ನೀವು ಹೇಳ್ದಂಗೆ ನನ್ನ ಕ್ಷೇತ್ರದ 9 ರೋಡ್ ಕೊಟ್ಟಿದ್ದೀನಿ. ಅದರಲ್ಲಿ 2 ಮಾತಾಡಿ. ಈಗ 7 ಕೈ ಬಿಡ್ತಾ ಇದ್ದೀರಿ. ಕೈ ಬಿಡ್ತಲ್ಲ, ಸಾರಿ, ರಿವ್ಯೂ ಕೊಟ್ಟಿದ್ದೀರಿ. ಈ ಸರಿ ನೀವು ಟೆಂಡರ್ ಮಾಡ್ಲಿಲ್ಲ ಅಂತಂದ್ರೆ ಜನವರಿ ಒಳಗೆ ಕೆಲಸನೇ ಆಗಲ್ಲ. ಪ್ರಾಬ್ಲಮ್ ನೋಡಿ ಸರ್, ಈಗ ನಾವು ಅವ್ರದ್ದು ಆಕ್ಷೇಪ. ಒಂದ್ ನಿಮಿಷ ಸರ್. ಅವ್ರೇನ್ ಕೇಳ್ತಾ ಇದಾರೆ ಅಧ್ಯಕ್ಷರೇ, ರಿಸರ್ವ್ ಫಾರೆಸ್ಟ್ ಇದೆ, ಫಾರೆಸ್ಟ್ ಏರಿಯಾ ಉತ್ತರ ಕನ್ನಡದಲ್ಲಿ, ಚಾಮರಾಜನಗರದಲ್ಲೆಲ್ಲ ರಿಸರ್ವ್ ಫಾರೆಸ್ಟ್, ಮ್ಯಾನ್ ಆನಿಮಲ್ ಕಾನ್ಫ್ಲಿಕ್ಟ್ ಇದೆ ಅಂತ ಕೇಳ್ತಾ ಇದಾರೆ ಅಧ್ಯಕ್ಷರೇ. ಯಾವ ಮಟ್ಟಕ್ಕೆ ಡೀಟೇಲಿಂಗ್ ಹೋಗ್ತಾ ಇದಾರೆ ಅಂದ್ರೆ, ಈ ಬರ್ಡ್ಸ್ ಮೈಗ್ರೇಟರಿ ಪ್ಯಾಟರ್ನ್ ಕೂಡ ಕೇಳ್ತಾ ಇದ್ದಾರೆ. ಈಗ ಇದು ನಾವು ಕೊಟ್ಟಿರೋ ಮಾನದಂಡಗಳಲ್ಲ ಅಧ್ಯಕ್ಷರೇ, ಅವ್ರು ಕೊಟ್ಟಿರೋ ಮಾನದಂಡಗಳು. ಬಟ್ ವಿ ರೆಸ್ಟ್ ಅಶ್ಯೂರ್ಡ್, ಐ ವುಡ್ ಲೈಕ್ ಟು ಅಶ್ಯೂರ್ ದ ಹೌಸ್ ಅಧ್ಯಕ್ಷರೇ, ಯಾವುದೇ ರೀತಿಯಾದಂಥ ಬದಲಾವಣೆ ಆಗ್ಲಾರ್ದಂಗೆ ನೋಡ್ಕೋತೀವಿ. ಅಂಥದ್ದು ಏನಾದರೂ ಅವರು ಪರಿಷ್ಕರಣೆ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಮಾನ್ಯ ಶಾಸಕರುಗಳು ಯಾವುದೇ ಕ್ಷೇತ್ರ ಇರ್ಬೋದು ಅವ್ರ ಗಮನಕ್ಕೆ ತಂದೆ ನಾನು ಮಾಡ್ತೀನಿ. ಇದು ಬಿಟ್ಟು ಏನಾದ್ರು ಹೇಳಿಕೆ ಗೋಪಾಲಕೃಷ್ಣ ಅವರೇ? ಅಲ್ಲ ಸರ್, ಈಗ ಬೇರೆ ಏನಿದೆ? ಅಲ್ಲ, ನಾನು ಹೇಳೋದು ಸರಿ ಇದೆ ಸರ್, ಮಂತ್ರಿಗಳು ಹೇಳಿ ಸರಿ ಇದೆ. ಕೂತ್ಕೊಳ್ಳಿ. ಅಲ್ಲ ಸರ್, ರಸ್ತೆ ಮಾನದಂಡ ಇದೆಯಲ್ಲ, ಅದು ಎಷ್ಟೇ ಕಳಿಸ್ಕೊಟ್ರು ಚರ್ಚೆ ಮಾಡಿ ಹೇಳಿದ್ರಲ್ಲ. ಅಲ್ಲ ಸರ್, ಜನಸಂಖ್ಯೆ ಆಧಾರದ ಮೇಲೆ ಹೋಗ್ತಾ ಇದ್ರೆ ರಸ್ತೆ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಏನಾದ್ರು ನಿರ್ಣಯ ಮಾಡ್ಕೊಳ್ಬೇಕು. ಇದು ಒಂದೇ ಅಲ್ಲ, ಒಂದ್ ನಿಮಿಷ ಸರ್, PMJSY ಹಾಗೆ ಆಗಿದೆ ಸರ್, ಅವ್ರದ್ದು ಅದೇ ಪರಿಸ್ಥಿತಿ ಆಗಿದೆ. ಹಾಗಾಗಿ ಯಾವುದೇ ಹಳ್ಳಿ ರಸ್ತೆ ಮಾಡ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲಲ್ಲ, ಅದಕ್ಕೋಸ್ಕರ ಒಂದು ನಿರ್ಣಯ ತಗೊಳ್ಳೋದು ಒಳ್ಳೇದು. ಅಧ್ಯಕ್ಷರೇ, ಪ್ರಿಯಾಂಕಾ ಖರ್ಗೆ ಅವರು ಬಹಳ ಸವಿಸ್ತಾರ ಉತ್ತರ ಕೊಟ್ಟಿದ್ದಾರೆ. ಅಲ್ದಲ್ಲೇ ನಾವು ಅವ್ರ ಮೇಲೆ ಚಾರ್ಜ್ ಮಾಡ್ಬೋದಾಯ್ತು. ಅವರು ಸುಮ್ಮನಿದ್ದಿದ್ರೆ, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ದಿವಸ ನಾನು ಅವ್ರ ಆಫೀಸ್ಗೆ ಹೋಗಿ ಅವರು ಸೆಂಟ್ರಲ್ ಹೌದ್ರಿ ಇರೋದು ಬಹಳ ಆಕ್ಟಿವ್ ಆಗಿ ಏನಾದ್ರು ಮಾಡಿ ಗೌರವ ಉಳಿಸ್ಬೇಕು ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ADB ಅವರು ಅವ್ರ ಕ್ವಶನ್ ಅಬ್ಜೆಕ್ಷನ್ ಹಾಕಕ್ಕೆ ಇರೋದು, ಸುಮ್ಮನೆ ಸಾಲ ಕೊಟ್ರೆ ಅವ್ರಿಗೆ. ಆಮೇಲೆ ಅದ್ರ ಜೊತೆಗೆ ಒಂದು ನಮ್ಮ ಅರಣ್ಯದವರು, ನಮ್ಮ ರಾಜ್ಯದ ಅರಣ್ಯದವರು ನಾವೇನಾದ್ರೂ ಮಾಡಿ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ಬಿಟ್ಕೊಡಕ್ಕೆ ಹೇಳ್ಬೇಕು. ಅರಣ್ಯ ಏನಿಲ್ಲ, ಅಲ್ಲಿ ಎಲ್ಲ ಕುರ್ಚಲ್ ಗಿಡ ಇದೆ. ಅದನ್ನ ಅರಣ್ಯ ಮಂತ್ರಿಗಳಿಗೂ ಹೇಳಿ ಒಂದು ಮೀಟಿಂಗ್ ಮಾಡಬೇಕು. ಆಮೇಲೆ ಕೇಂದ್ರ ಅರಣ್ಯ ಇದೆಯಲ್ಲ, ಮೀಸಲು ಅರಣ್ಯ, ಅವರನ್ನಂತೂ ನಾವು ಹೋಗಿ ನೋಡಕ್ಕೂ ಹಾಕಲ್ಲ. ಅದನ್ನ ಕೇಂದ್ರ ಸರ್ಕಾರದಲ್ಲಿ ಇವರೇ ಹೇಳ್ಬೇಕು, ಹೋಗಿ ಹೇಳಿ ಯಾವುದೇ ಕಾರಣಕ್ಕೂ ಈ ADB ಇಂದ ತಗೊಂಡು ಇವತ್ತೇನು ಒಂದು ಒಳ್ಳೆ ಯೋಜನೆನ ಗ್ರಾಮೀಣ ಲಿಂಕ್ ರೋಡ್ ತಂದಿದ್ದಾರೆ, ಅದನ್ನ ಮಾಡ್ಲಿಕ್ಕೆ ಇವರು ಏನು ಅಡಚಣೆ ಮಾಡ್ತಾ ಇದ್ದಾರೆ, ಎಲ್ಲಾ ಇಲಾಖೆಗಳಿಂದಲೂ ಸರ್ವತ್ವವಾಗಿ ತೀರ್ಮಾನ ಆಗಬೇಕು. ಅದನ್ನ ಅವರು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಅಧ್ಯಕ್ಷರೇ, ಏನಿಲ್ಲ, ಸಚಿವರಲ್ಲಿ ಕ್ಲಾರಿಫೈ. ಈಗ ತಾವು ಶಾಸಕರಿಂದ ಏನು ಲಿಸ್ಟ್ ತಗೊಂಡಿದ್ದೀರಿ, ಆ ಲಿಸ್ಟ್ ಅಲ್ಲಿ ಪೂರ 100% ಕೊಡ್ತಾರಾ
ಅಥವಾ ಏನಪ್ಪ ಅಂದ್ರೆ 40%, 50% ಅಷ್ಟು ಕೊಡ್ತಾರೆ, ಅದೊಂದು ಕ್ಲಾರಿಫೈ ಕೊಡಬೇಕು. ಮೊನ್ನೆ ಸಚಿವರಲ್ಲಿ ಇನ್ನೊಂದು, ಇದರಲ್ಲೂ ಕಾಂಗ್ರೆಸ್, ಬಿಜೆಪಿ, JDS ಡಿವೈಡೇಷನ್ ಮಾಡಿದ್ರೆ ಮಾಡಬಾರ್ದಂತ ಒಂದು ಮನವಿ. ಆಯ್ತು ಅಧ್ಯಕ್ಷರೇ, ಬೇಲೂರು ಶಾಸಕರ ಹೇಳ್ದಂಗೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನಾ ನಾಮ್ಸು ಬಹಳ ಕಠಿಣವಾಗಿದೆ. ನಾವು ಸರಳೀಕರಣ ಮಾಡಿದ್ದೀವಿ. ನಾವು ಆರ್ಥಿಕ ಚಟುವಟಿಕೆಗಳ ಮೇರೆಗೆ ನಾವು ರಸ್ತೆಯನ್ನ ಕೊಡಿ ಅಂತ ಹೇಳಿದೀವಿ. ಅದು ಶಾಲೆಗೆ ಹೋಗ್ಬೋದು, ಮಾರುಕಟ್ಟೆಗೆ ಹೋಗ್ಬೋದು, APMC ಯಾರ್ಡಿಗೆ ಹೋಗ್ಬೋದು, ಅಥವಾ ಪಟ್ಟಣಗಳಿಗೆ ಕನೆಕ್ಟ್ ಆಗ್ತಾ ಇರ್ಬೋದು, ಅಥವಾ ಹ್ಯಾಬಿಟೇಷನ್ ಟು ಹ್ಯಾಬಿಟೇಷನ್ ಕನೆಕ್ಟಿವಿಟಿ ಇರ್ಬೋದು, ತಾಂಡಾ ಟು ಹ್ಯಾಬಿಟೇಷನ್ ಪಟ್ಟಣಕ್ಕೆ ಹಳ್ಳಿಗಳಿಗೆ ಕನೆಕ್ಟಿವಿಟಿ ಇರ್ಬೋದು. ಹಂಗೆ ಸಂಪೂರ್ಣವಾಗಿ ಸರಳೀಕರಣ ಮಾಡಿದ್ದೀವಿ ಅಧ್ಯಕ್ಷರೇ. ನಮ್ಮ ಇದಕ್ಕೆ ಯಾಕೆ ಪ್ರಗತಿ ಪಥ ಅಂತ ಇಟ್ಟಿದೀವಿ ಅಂದ್ರೆ, ಈ ಪಥಗಳೇನಿದೆ, ಈ ರಸ್ತೆಗಳೇನಿದೆ, ಆರ್ಥಿಕ ಚಟುವಟಿಕೆಗಳಿಗೆ ಅಥವಾ ಶೈಕ್ಷಣಿಕ ಚಟುವಟಿಕೆಗಳಿಗೆ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಈ ಯೋಜನೆಯನ್ನ ತಂದಿದ್ದು ಅಧ್ಯಕ್ಷರೇ. ಅಂಥದ್ದು ಯಾವುದಾದ್ರೂ ಅಡಚಣೆಗಳು ಆಗ್ತಾ ಇದ್ರೆ ಅದು ನನ್ನ ಗಮನಕ್ಕೆ ತಂದ್ರೆ ಅದು ಸರಿಪಡಿಸ್ತೀನಿ. ಒಂದನೇದು, ಮಾನ್ಯ ಗುರ್ಮಿಟ್ಕಲ್ ಶಾಸಕರು ಕೇಳಿದಾಗೆ ಅವರಿಗೆ 22 ಕಿಲೋಮೀಟರ್ ಬಹುಶಃ ಹೋಗಿದೆ ಅಂತ ನಾವು ಭಾವಿಸ್ತಾ ಇದ್ದೆ. ಅವ್ರು ಏನು ಕೊಟ್ಟಿದ್ದಾರೆ 22 ಕಿಲೋಮೀಟರ್ ವಿಲ್ ಬಿ ಕನ್ಸಿಡರ್ಡ್ ಸರ್. ಯಾವುದೇ ರೀತಿಯಾದ 50%, 40% ನಾವು ಮಾಡಕ್ ಹೋಗಿಲ್ಲ. ಅದು ನೀವು ಯಾವ್ದು ಕೊಟ್ಟಿದ್ದೀರಾ ಅದನ್ನಾನೇ ಅದು ಅನುಮೋದನೆ ಮಾಡಿ ನಾವು ಆಗ್ಲೇ ಕೊಟ್ಟಿದ್ದೀವಿ. ಓಕೆ, ಈಗ ಒಂದು ಮಿನಿಸ್ಟರ್, ನಾನು ಸಬ್ಮಿಷನ್ ಇದರಲ್ಲಿ ಎಲ್ಲರ ಪ್ರಾಬ್ಲಮ್. ಈಗ ನಮ್ದೇನು ಇದೆಲ್ಲ ಪ್ರಗತಿ ಪಥ ಒಂದು 1 to 1 ಕನೆಕ್ಟಿಂಗ್ ರಸ್ತೆ, ಇಂಪಾರ್ಟೆಂಟ್ ರಸ್ತೆಗಳು ಅಂದರೆ ವಾಹನ ಹೆಚ್ಚು ಓಡಾಡುವ ರಸ್ತೆ. ನಾವು ಜನ ಕೊಡೋದನ್ನ ಅಪೇಕ್ಷೆ ಪಡ್ತಿದ್ದಾರೆ ಸರಿ ಆಗ್ಬೇಕಂತೇಳಿ. ನಾವು ಪ್ರಗತಿ ಪಥದಲ್ಲಿ ಕೊಟ್ಟಿದ್ದೇವೆ ಅಂತೇಳಿ ಬೇರೆ ಯಾವುದು ಅನುದಾನದನ್ನು ನಾವು ಮಾಡಲಿಲ್ಲ. ಈಗೇನಾಗಿದೆ, ಒಂದು ನಿಮ್ಮದು ಫಾರೆಸ್ಟ್, ಸೆಕೆಂಡ್ 7 ಮೀಟರ್ಸ್ ಮಿನಿಮಮ್ ಬೇಕಂತ ಹೇಳಿದ್ದಾರೆ. ಸೌತ್ ಕೇಂದ್ರದಲ್ಲಿ, ಕೊಡಗಿನಲ್ಲಿ, ಈ ಮಲ್ನಾಡು ಪ್ರದೇಶದಲ್ಲಿ ಈ ಕನೆಕ್ಟಿವಿಟಿ ರಸ್ತೆ 7 ಮೀಟರ್ಸ್ ಎಲ್ಲಿಯೂ ಕೂಡ ಸಿಕ್ಕುದಿಲ್ಲ. ಈಗ ಅವ್ರು ಏನು ತೀರ್ಮಾನ ಮಾಡಿದ್ದಾರೆ, 7 ಮೀಟರ್ ಇಲ್ಲದಂತ ರಸ್ತೆ ಸೆಕೆಂಡ್ ನೆಕ್ಸ್ಟ್ ಸ್ಟೇಜಲ್ಲಿ ತಗೊಳ್ತೇವೆ. ಈಗ ನಾವು ಅದನ್ನು ತಗೊಳ್ತೇವೆ. ಐ ಡೋಂಟ್ ನೋ, ಯು ಕ್ಲಾರಿಫೈ ಒನ್ಸ್ ಅಗೇನ್. ಅಲ್ಲ ಗೊತ್ತಿಲ್ಲ, ಯು ಜಸ್ಟ್ ಆಸ್ಕ್. ನಮ್ಮ ಇಂಜಿನಿಯರ್ಸ್ ಹೇಳಿದ್ದು ಏನಿಲ್ಲ, ನಾವು ಟೆಂಡರ್ ಕರೀಲಿಕ್ಕೆ ಎಷ್ಟು ಪರ್ಸೆಂಟೇಜ್ ಆಫ್ ರೋಡ್ಸ್ ಬೇಕು ಅದನ್ನ ನಾವು ಅದನ್ನ ಅವರ ನಿಯಮದಲ್ಲಿ ಯಾವುದೆಲ್ಲ ಬಂದಿದೆ ಫಸ್ಟಿಗೆ ಕ್ಲಿಯರ್, ಅದೊಂದು ಕ್ಲಿಯರ್. 7 ಮೀಟರ್ಸ್ ಎಲ್ಲೂ ಕೂಡ ಸಿಕ್ಕುದಿಲ್ಲ. ಸೆಕೆಂಡ್ ಏನಾಗಿದೆ, ಜನರಿಗೆ ರಸ್ತೆ ಆಗ್ಬೇಕು. ಅಟ್ ಲೀಸ್ಟ್ ನಾವೇನು ನೋಡಿ, ನಮಗೆ 50 ಕೋಟಿ ಕೊಟ್ಟಿದ್ರು, ಪ್ರಗತಿ ಪಥದಲ್ಲಿ ಬರ್ತದೆ ಅಂತ ಹೇಳಿ ಈ ರಸ್ತೆನೆಲ್ಲ ಬಿಟ್ಟಿದ್ದೇವೆ. ಇಲ್ಲ ಅದರಲ್ಲಿ ಅದು ಪ್ಯಾಚ್ ವರ್ಕ್ ಮಾಡಬಹುದಿತ್ತು. ಈಗ ನಮ್ಗೆ ಅಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ. ಜನ ಇನ್ನೊಂದು ಮಳೆ ಬಂದರೆ ಯಾರು ಕೂಡ ಅದನ್ನು ಸಹಿಸ್ಲಿಕ್ಕೆ ಹೋಗೆಲ್ಲ ಕನೆಕ್ಟ್. ಆದರೆ ಅಟ್ಲೀಸ್ಟ್ ಆ ಪ್ರಗತಿ ಪಥದಲ್ಲಿ ಅದನ್ನು ಬರುವ ರೀತಿ ನೋಡಿಕೊಳ್ಳಿ, ಅಂದರೆ ಆದಷ್ಟು ಬೇಗ ಬಿಫೋರ್. ಅದಲ್ಲದಿದ್ರೆ ಅಟ್ಲೀಸ್ಟ್ ಆ ಎಲ್ಲ ರೋಡ್ಸ್ ಯಾವುದು ಪ್ರಗತಿ ಪಥ ಮೆನ್ಷನ್ ಆಗಿದೆ ಅದನ್ನು ಪ್ಯಾಚ್ ವರ್ಕ್ ಆಡ್ಲಿಕ್ಕೆ ಅದಕ್ಕೊಂದು ವಿಶೇಷ ಅನುದಾನ ಬಿಡುಗಡೆ ಮಾಡಿ, ಅಟ್ಲೀಸ್ಟ್ ಮೋಟರೇಬಲ್ ನೋಡಿ. ಅಲ್ಲಿ ಇವರೇ ಕೂತ್ಕೊಳ್ಳಿ. ಇಲ್ಲ, ಖಂಡಿತ ಅಧ್ಯಕ್ಷ, ತಾವು ಏನ್ ಸಲಹೆ ಕೊಟ್ಟಿದ್ದೀರಾ ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ತಮ್ಮ ಹತ್ರ ಬರ್ತೀನಿ. ಓಕೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MP 2025 ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದ, ಡಾಕ್ಟರ್ CN ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಸಂಸದ, ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆ ಸಂಸದೆ, ಡಾಕ್ಟರ್ K ಸುಧಾಕರ್ ಚಿಕ್ಕಬಳ್ಳಾಪುರ ಕ್ಷೇತ್ರ ಸಂಸದ, ಶ್ರೇಯಸ್ ಪಟೇಲ್ ಹಾಸನ ಕ್ಷೇತ್ರ ಸಂಸದ, ಮಲ್ಲೇಶ್ ಬಾಬು ಕೋಲಾರ ಕ್ಷೇತ್ರ ಸಂಸದ, ಸಾಗರ್ ಖಂಡ್ರೆ ಬೀದರ್ ಕ್ಷೇತ್ರ ಸಂಸದ, ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಕ್ಷೇತ್ರ ಸಂಸದ, ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಸಂಸದ, ಸುನಿಲ್ ಬೋಸ್ ಚಾಮರಾಜನಗರ ಕ್ಷೇತ್ರ ಸಂಸದ, PC ಮೋಹನ್ ಬೆಂಗಳೂರು ಕೇಂದ್ರ ಸಂಸದ, ಕುಮಾರ್ ನಾಯಕ್ ರಾಯಚೂರು ಕ್ಷೇತ್ರ ಸಂಸದ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MP ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.